ಸೆಲೆಬ್ರಿಟಿಗಳ ದಾಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯ ಥೈಲ್ಯಾಂಡ್ ನಲ್ಲಿ ಡೆವಿಲ್ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಆದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಮಾತ್ರ ಇನ್ನು ಜೀವಂತವಾಗಿದೆ. ತಲೆ ಮೇಲೆ ತೂಗು ಕತ್ತಿಯಂತಿರುವ ಈ ಕೇಸ್ ದರ್ಶನ್ಗೆ ಸದಾ ತಲೆಬಿಸಿ ಉಂಟು ಮಾಡ್ತಿದೆ. ಯಾಕಂದ್ರೆ ಬೇಲ್ ಮೇಲೆ ನಿಶ್ಚಿಂತೆಯಿಂದಿದ್ದ ದರ್ಶನ್ಗೆ ಈಗ ಸುಪ್ರೀಂ ಕೋರ್ಟ್ ಶಾಕ್ ನೀಡಿದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಹೈಕೋರ್ಟ್ ನೀಡಿದ್ದ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆದಿದೆ. ಇದರಿಂದಾಗಿ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಜೊತೆಗೆ ಅವರ ಡೆವಿಲ್ ಸಿನಿಮಾಗೂ ಭಾರಿ ಹೊಡೆತ ಬೀಳುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ. ಸುಪ್ರೀಂ ಕೋರ್ಟ್ ಹೇಳೋದನ್ನ ಗಮನಿಸಿದ್ರೆ ಈ ಬಾರಿ ದರ್ಶನ್ ಜೈಲಿಗೆ ಹೋಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಡಿ ಗ್ಯಾಂಗ್ ಜಾಮೀನು ಅರ್ಜಿ ಸಲುವಾಗಿ ಹೈಕೋರ್ಟ್ ನೀಡಿದ್ದ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ ಹೊರಹಾಕಿದೆ. ಡಿ ಗ್ಯಾಂಗ್ಗೆ ಜಾಮೀನು ನೀಡುವಾಗ ಹೈಕೋರ್ಟ್ ವಿವೇಚನೆ ಬಳಸಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಅಲ್ಲದೆ ಹೈಕೋರ್ಟ್ ಆದೇಶ ನಮಗೆ ನೋವು ಉಂಟು ಮಾಡಿದೆ. ಟ್ರಯಲ್ ಕೋರ್ಟ್ ಜಡ್ಜ್ ತಪ್ಪು ಮಾಡ್ತಾರೆ ಅಂದ್ರೆ ನಂಬಬಹುದು, ಆದ್ರೆ ಹೈಕೋರ್ಟ್ ಜಡ್ಜ್ಗಳಿಂದ ಈ ರೀತಿ ತಪ್ಪು ಆಗಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ನಡೆಯನ್ನ ಗಮನಿಸಿದ್ರೆ ದರ್ಶನ್ ಕೇಸ್ನಲ್ಲಿ ದೊಡ್ಡ ಶಾಕಿಂಗ್ ನಿರ್ಧಾರ ಹೊರಬೀಳಬಹುದು ಅಂತ ವಿಶ್ಲೇಷಿಸಲಾಗ್ತಿದೆ. ಇನ್ನೊಂದು ಶಾಕಿಂಗ್ ವಿಚಾರ ಅಂದ್ರೆ ಕೊಲೆ ಕೇಸ್ನ ಮೊದಲನೇ ಆರೋಪಿ ಪವಿತ್ರ ಗೌಡಗೂ ನ್ಯಾಯಪೀಠ ಸಖತ್ ಕ್ಲಾಸ್ ತೆಗೆದುಕೊಂಡಿದೆ. ಈ ಕೇಸ್ ಆಗಲು ನೀವೇ ಕಾರಣ, ನೀವಿಲ್ದಿದ್ರೆ ದರ್ಶನ್ ಆಸಕ್ತಿ ವಹಿಸುತ್ತಿರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಇದರಿಂದ ಪವಿತ್ರ ಗೌಡ ಜಾಮೀನು ಕೂಡ ರದ್ದಾಗುವ ಎಲ್ಲಾ ಸಾಧ್ಯತೆಗಳು ಇವೆ. ಒಟ್ನಲ್ಲಿ ವಾದ ವಿವಾದಗಳನ್ನ ಸಂಪೂರ್ಣವಾಗಿ ಆಲಿಸಿರುವ ನ್ಯಾಯಾಲಯ ಅಂತಿಮ ಆದೇಶವನ್ನು 10 ದಿನಗಳ ಕಾಲ ಕಾಯ್ದಿರಿಸಿದೆ. ಜೊತೆಗೆ ವಾದ ವಿವಾದಗಳ ಲಿಖಿತ ಪ್ರತಿಗಳನ್ನ ಸಲ್ಲಿಸಲು 1 ವಾರ ಕಾಲಾವಕಾಶ ನೀಡಿದೆ. 10 ದಿನಗಳ ಬಳಿಕ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನ ನಡೆ ಗಮನಿಸಿದ್ರೆ ದರ್ಶನ್ ಹಾಗೂ ಪವಿತ್ರ ಗೌಡ ಜಾಮೀನು ರದ್ದಾದ್ರೂ ಅಚ್ಚರಿ ಪಡಬೇಕಿಲ್ಲ. ಹೀಗಾಗಿ ದರ್ಶನ್ ನಂಬಿಕೊಂಡಿರುವ ಡೆವಿಲ್ ಸಿನಿಮಾ ತಂಡಕ್ಕೆ ಸಂಕಷ್ಟ ಎದುರಾಗಲಿದೆ. ಒಂದೊಮ್ಮೆ ದರ್ಶನ್ ಜೈಲಿಗೆ ಹೋದ್ರೆ ಭಾರಿ ತೊಂದರೆ ಎದುರಿಸುತ್ತಾ ಅಥವಾ ಅಷ್ಟರಲ್ಲಿ ಅವರು ಸಿನಿಮಾ ಶೂಟಿಂಗ್ ಪೂರ್ಣಗೊಳಿಸ್ತಾರಾ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.